ಇವಾಗ ಕೆಲವು ವ್ಯಕ್ತಿಗಳನ್ನ, ಕೆಲವು ವಸ್ತುಗಳನ್ನ ನೆನಪಾದಾಗ ಕೆಲವು ಜಾಗಗಳು ನೆನಪಾಗುತ್ತೆ. ಅದನ್ನ ಸೈಕಾಲಜಿಲಿ ಏನೋ ಅಂತಾರೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಅದೇ ಥರ ಇಲ್ಲಿ ಹ್ಯಾನೋಯ್ಲಿ ಅಂತಲ್ಲ, ವಿಯೆಟ್ನಾಮಲ್ಲಿ ಏನು ಜನಗಳು ಬದುಕ್ತಿದ್ದಾರೆ, ಇವ್ರಿಗೆ ಹ್ಯಾನೋಯ್ ಅಂತಂದರೆ ಮೊದಲು ತಲೆಗೆ ಬರೋದು ಇಲ್ಲಿನ ವಾಟರ್ ಪಪ್ಪೆಟ್ ಶೋ. ಗಿನ್ನಿಸ್ ರೆಕಾರ್ಡು ಸಹ ಇದೆ ಇದಕ್ಕೆ. ಅದು ಏನಕ್ಕೆ ಯಾಕೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಇವಾಗ ನಾವು ಪಪ್ಪೆಟ್ ಶೋ ಹತ್ರ ಇದ್ದೀವಿ. ಟಿಕೆಟ್ ತೊಗೋಬೇಕು. ಫಸ್ಟು ಟಿಕೆಟ್ ತೊಗೊಳ್ಳೋಣ. 6:15ಗೆ ನಮ್ಮ ಶೋ ಇರೋದು, 6 ಗಂಟೆ. ಈಗ ಟಿಕೆಟ್ ಸಿಕ್ಕಿದೆ. finally going for it. ವಿ ವಿಲ್ ಗೋ ಸಮ್ವೇರ್. ಟಿಕೆಟ್ ಸಿಕ್ತು. ಈ ಶೋ ನೋಡೋಕ್ಕೆ ಫಾರಿನರ್ಸು 3 ಬಸ್ಸು ಬಂದು ನಿಂತೈತೆ ಗುರು. ಇದೊಂದು ಶೋಗೋಸ್ಕರ ಬರೀ ಫಾರಿನರ್ಸಾಗಿ ಕರ್ಕೊಂಡು ಬಂದಿರೋದು. Number 15 either side. ವಾವ್. ಈ ಶೋ ಅಲ್ಲಿ ಈ ದೇಶದ ಕಲ್ಚರ್ನ, ಅಂದರೆ ತುಂಬ ವರ್ಷದ ಮುಂಚೆ ಯಾವ್ಯಾವ ಥರ ಕೆಲಸಗಳನ್ನ ಮಾಡ್ತಿದ್ರು ಇಲ್ಲಿ ಜನಗಳು ಅನ್ನೋದನ್ನ ನಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ. ಅಲ್ಲೇನು ಕಾಣಿಸ್ತಿದೆ ಆ ಗೊಂಬೆಗಳನ್ನ, ಆ ಸ್ಕ್ರೀನ್ ಹಿಂದೆ ಕೆಲವು ಜನಗಳಿರ್ತಾರೆ. ಆ ಗೊಂಬೆ ಕಾಲ್ಗಳಿಗೆ ಕಡ್ಡಿ ಕಟ್ಬಿಟ್ಟು ಅದನ್ನ ಒಂದು ಕಡ್ಡಿಲಿ ಆಟ ಆಡ್ಸೋದು. ಅಷ್ಟೇ, ಪಪೆಟ್ ಶೋ ಮುಗೀತು. ಅದು ಗಿನ್ನಿಸ್ ರೆಕಾರ್ಡ್ ಇರೋದು ಇದಕ್ಕೆ. ವರ್ಷದಲ್ಲಿ 365 ದಿನ ಮಾಡ್ತಾರೆ ಅಂತ. ಮತ್ತು ಇದು ಏಷ್ಯಾದಲ್ಲೇ ಲಾಂಗೆಸ್ಟ್ ಪಪೆಟ್ ಶೋ. ಏನು 40-45 ನಿಮಿಷನೇ ಇರುತ್ತೆ. ಇದು ಪ್ರೈಸು 400 ರೂಪಾಯಿ. ಭೂಮಿ ಮೇಲೆ ಎಷ್ಟೋ ಅದ್ಭುತಗಳಿದೆ, ಆದರೆ ಅದರಲ್ಲಿ 7ನ ಮಾತ್ರ 7 ವಂಡರ್ಸ್ ಅಂತ ಕರೀತಾರೆ. ಇನ್ನು ಉಳ್ಕೊಂಡಿರೋ ಅದ್ಭುತಗಳಲ್ಲಿ ಇದೊಂದು ಇವಾಗ ಹೋಯ್ತಿದ್ದೀವಲ್ಲ, ಇದ್ರ ಹೆಸರು ಸರ್ಪ್ರೈಸಿಂಗ್ ಕೇವ್ ಅಂತ. ಹೊರಗಡೆಯಿಂದ ಈ ಗುಹೆ ಹಿಂಗೆ ಕಾಣಿಸುತ್ತೆ, ಆದರೆ ಇದ್ರೊಳಗಡೆ ಈ ಗುಹೆ 1 ಕಿಲೋಮೀಟ್ರ್ ಅಗಲ ಇದೆಯಂತೆ. ಅಷ್ಟೊಂದು ದೊಡ್ಡ ಗುಹೆ ಹೆಂಗಿರ್ಬೋದು. ಸಿಕ್ಕಾಬಟ್ಟೆ ಸೆಕೆ ಇಲ್ಲ ಮಾತ್ರ. ಈ ಜನಗಳ ನಂಬಿಕೆ ಪ್ರಕಾರ ಭೂಮಿ ಉದ್ಭವ ಆದಾಗ ಈ ಗುಹೆ ಅಥವಾ ಈ ಹಾಲೋಂಗ್ ಬೇ ಏನೂ ಇರಲಿಲ್ಲ. ಆದರೆ ಟೈಮ್ ಆದಂಗೆ ಇದು ಬೆಳ್ಕೊಂಡು ಮೇಲೆ ಬಂತು. ಆಮೇಲೆ ನಾವಿಲ್ಲಿ ನೋಡ್ತಿದ್ದೀವಿ, ಇದು ಲೈಮ್ ಸ್ಟೋನು. ನೀರಲ್ಲಿ ಈಸಿಯಾಗಿ ಕರಗುವಂತಹ ಸ್ಟೋನ್ ಅಂದರೆ ಇದೊಂದೇ. ಈಸಿ ಅಂತ ನೀವು ಅದನ್ನ ಸಕ್ಕರೆಗೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ. ಇಲ್ಲಿ ನೀವೇ ನೋಡ್ತಿದ್ದೀರಾ, ಇದು ಗುಹೆಯಿಂದ ಬರೋ
ನೀರಿಂದ ಹಂತೂ 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 ಹಿಂಗೆ ಒಳ್ಳೆ ಹಲ್ಗಳ ಥರ ಅಥವಾ ಏನೋ ಒಂಥರ ಹಿಂಗಾಗಿದೆ. ಅಲ್ಲಿ ಇನ್ನೂ ನೀರಿದೆ. ಅಲ್ಲಿ ಸ್ವಲ್ಪ ನೀರಿದೆ ಅಣ್ಣ ಕಾಣಿಸು. ಈ ಲೈಮ್ ಸ್ಟೋನಲ್ಲಿ ಕ್ಯಾಲ್ಶಿಯಂ ಇರುತ್ತೆ ತುಂಬ, ಅದಕ್ಕೆ ಇದು ವೈಟ್ ಕಲರ್ ಇರೋದು. ಮತ್ತೆ ಇದು ಬೇಗ Feels like someone is coming to the tilak. ಅಲ್ಲಿ ಇದೆಲ್ಲ ನೀರು ಮಳೆ ಹೊಯ್ದಾಗ ಬಂಡೆಯಿಂದ ಮೇಲಿಂದ ಪಾಸ್ ಆಗಿ ಬಂದು ಬೀಳೋದು. ವೆಲ್ಕಮು ವೆಲ್ಕಮು. ಹೂಫ್ ಎಷ್ಟು ದೊಡ್ಡದು ಗುರು ಇದು. ಸಖತ್ ದೊಡ್ಡದು ಮಾತ್ರ, ಭಯಂಕರವಾಗಿದೆ ಬೈ. ನ್ಯಾಚುರಲ್ ಎಷ್ಟು ಹಂಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಅಂತ. ಬಂತು 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 ಏನು ದೊಡ್ಡದು ಇದು, ಭಯಂಕರವಾಗಿದೆ ಅದು. ನೀರು ಬಿದ್ದು 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 ಬಂಡೆನೆ ತೂತಾಗಿ ಹೋಗ್ಬಿಟ್ಟೈತೆ. ನೀರು ತುಂಬ ರಫ್ ಆಗಿದೆ ಗುರು. ಬಿದ್ದು 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 ಎಷ್ಟು ದೊಡ್ಡ ಬಂಡೆ ಇದು.